ಓಕೆ ಸ್ನೇಹಿತರೆ, ಬನ್ನಿ ಈಗ ಆಶ್ರಮ ಎಲ್ಲ ನೋಡೋಣ. ಸರ್, ಈಗ ಫಸ್ಟ್ ಬಂದ ತಕ್ಷಣ ನಾನು ನೋಡ್ತಾ ಇದ್ದೀನಿ, ಏನದು ಸರ್ ಅದು? ಸರ್ ಆ್ಯಕ್ಚುಲಿ ಅದು ನನ್ನ ಮಗ, ಎರಡನೇ ಅವನು. ಸೊ ಎರಡನೇ ಮಗ ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಥರ ಆಗಿ ಮತ್ತೆ ಅವನು ಈಚೆಗೆ ಬಂದಿಲ್ಲ. ಹಾಗಾಗಿ ಅವನ ನೆನಪಿಗಾಗಿ ಇವತ್ತು ಅವನದೊಂದು ಬ್ಯಾನರ್ನ ನಾವೆಲ್ಲ ಹಾಕ್ಕೊಂಡು. ಎಷ್ಟಿತ್ತು ಸರ್ ಏಜು? 24 ವರ್ಷ ಸರ್, 24 ವರ್ಷ ಆತನಿಗೆ. ಹಾಗಾಗಿ ಎಷ್ಟು ದಿನ ಆಯಿತು ಸರ್? ಇವಾಗ 9ನೇ ತಿಂಗಳು ನಡೀತಾ ಇದೆ. 9ನೇ ತಿಂಗಳು. ಇಲ್ಲೆಲ್ಲ ವೃದ್ಧರು ಇರೋದು? ಎಲ್ಲ ಇಲ್ಲಿ ವಯಸ್ಸಾದವ್ರು ಇರುವಂಥದ್ದು. ನಡಿಯಮ್ಮ ಸ್ನೇಹಿತರೆ, ಬನ್ನಿ. ಆ್ಯಕ್ಚುಲಿ ಇಲ್ಲಿ ಇದು ನೋಡೋದು ನನಗೆ ಏನು ಅನ್ಸುತ್ತಪ್ಪ ಅಂತಂದರೆ, ಆ್ಯಕ್ಚುಲಿ ಯಾವುದೋ ಒಂದು ಆಟದ ಮೈದಾನದಲ್ಲಿ ಮಕ್ಕಳು ನೋಡೋಕೆ ಚೆನ್ನಾಗಿರುತ್ತೆ. ಆದರೆ ಈ ಥರ ವೃದ್ಧರನ್ನು ಅವರ ತನ್ನ ಮಕ್ಕಳುಗಳು ಬಿಟ್ಟು ಈ ರೀತಿ ಎಲ್ಲೋ ಒಂದು ಕಡೆ ಸೇರಿಸೋದು ಕಣ್ಣಿಂದ ನೋಡೋಕ್ಕಾಗಲ್ಲ. ಬಟ್ ಇಂಥವ್ರನ್ನ ಇವರೆಲ್ಲ ಊಟ ಬಟ್ಟೆ ಕೊಟ್ಟು ಇವ್ರನ್ನ ಸಾಕ್ತಾ ಇದ್ದಾರಲ್ಲ, ಅಂದರೆ ಯಾರ್ದೋ ಅಪ್ಪ ಅಮ್ಮ, ಯಾರ್ದೋ ತಾಯಿ, ಯಾರ್ದೋ ಅಪ್ಪ, ಯಾರ್ದೋ ಚಿಕ್ಕಪ್ಪ, ಸೊ ಅವ್ರುಗಳನ್ನ ತಂದು ಒಂದು ಕಡೆ ಸಾಕ್ತಾ ಇದ್ದಾರಲ್ಲ. ಸೊ ಇವ್ರು ನಿಜವಾಗ್ಲೂ ಪುಣ್ಯಾತ್ಮರು ಅಂತ ಹೇಳ್ಬೋದು. ಯಾಕೆಂದರೆ ಇದನ್ನು ಬೇರೆಯವ್ರು ಬೇರೆ ಏನಾರ ಅರ್ಥ ತಿಳ್ಕೊಳ್ಳಿ, ಕೆಲವರು ಏನೇನೋ ಅರ್ಥ ಕಲ್ಪಿಸ್ತಾರೆ. ಬಟ್ ನನಗಂತೂ ನಿಜವಾಗ್ಲೂ ಇದೊಂಥರ ದೇಗುಲ ಅಂತಲೇ ಅನಿಸುತ್ತೆ. ಸೊ ಬನ್ನಿ ಒಳಗಡೆ ಮಾತಾಡ್ಸೋಣ. ಒಬ್ಬೊಬ್ರದ್ದು ಒಂದೊಂಥರ ಹಿಸ್ಟ್ರಿ ಇರುತ್ತೆ ಇಲ್ಲಿ. ಸರ್ ನಮಸ್ತೆ. ಆ್ಯಕ್ಚುಲಿ ಇವಾಗ ಇವರೆಲ್ಲ ಇಲ್ಲಿ ಅಂದರೆ ಹಗಲೊತ್ತೆಲ್ಲ ಇಲ್ಲೇ ಕಾಲ ಕಳೀತಾರಾ ಸರ್? ಹಗಲೊತ್ತು ಯಾಕೆ ಅಂತ ಅಂದರೆ ಇವಾಗ ನಾವು ಇವ್ರನ್ನೆಲ್ಲ ರಸ್ತೆ ಬದಿಯಿಂದ ಕರ್ಕೊಂಬಂದಿರ್ತೀವಿ. ಸೊ ಅವ್ರಿಗೆ ಬಂದಾಗ ಎಲ್ಲೋ ಒಂದು ಕಡೆ ಬೇಸರ ಅನ್ನೋದಾಗಬಾರ್ದು, ಎಲ್ಲೋ ಒಂದು ಕಡೆ ಕೂಡಾಕ್ಬಿಟ್ಟಿದ್ದಾರೆ ಅನ್ನೋ ಅಂಥದ್ದಾಗಬಾರ್ದು. ಸೊ ಹಾಗಾಗಿ ಇಲ್ಲಿ ಅವ್ರಿಗೆ ಸುತ್ತಲೂ ಈ ಒಂದು ಗ್ರೌಂಡ್ ಮಾಡಿದ್ದೀವಿ. ಈ ಗ್ರೌಂಡ್ನಲ್ಲಿ ಮತ್ತು ಅಲ್ಲೆಲ್ಲ ಬೆಂಚ್ಗಳು ಹಾಕಿದ್ದೀವಿ, ಇವ್ರು ಕೂತ್ಕೊಳ್ಳಿಕ್ಕೆ, ಅವ್ರ ಕಷ್ಟ ಸುಖ ಮಾತಾಡಿ. ಖಂಡಿತ ಸರ್, ಖಂಡಿತ. ಒಂದಷ್ಟು ಲವ್ ಬರ್ಡ್ಸು, ರ್ಯಾಬಿಟ್ಸು, ಮತ್ತು ಅಲ್ಲಿ ಒಳಗಡೆ ಹೋದರೆ ನಾಟಿ ಕೋಳಿ, ಟರ್ಕಿ ಕೋಳಿ, ಬೆಂಕಿ ಕೋಳಿ, ಒಂದಷ್ಟು ಇವರಿಗೆ ಬೇಸರ ಆಗಬಾರ್ದಲ್ಲ ಸರ್. ಈ ಪ್ರಾಣಿ ಪಕ್ಷಿಗಳ ಜೊತೆ ಇದ್ದಾಗೂ ಆಗಬೇಕು. ಒಂದಷ್ಟಲ್ಲಿ 1-2-3 ನಾಯಿಗಳು ಇಟ್ಕೊಂಡಿದ್ದೀವಿ ಪ್ರೀತಿಗೆ ಅಂತೇಳಿ. ಅವ್ರಿಗೆ ಒಂದು ಸಮಯ ಪಾಸ್ ಆಗಬೇಕಲ್ಲ, ಹಾಗಾಗಿ ಅವ್ರನ್ನ ಕೂಡಾಕ್ದಾಗೂ ಇರಬಾರ್ದು. ಸೊ ಹಾಗಾಗಿ ಇದಿಷ್ಟು ಗ್ರೌಂಡನ್ನು ನಾವು ಅವರಿಗೆ ಇಟ್ಕೊಂಡಿದ್ದೀವಿ. ಓಕೆ. ಆ್ಯಕ್ಚುಲಿ ಇಲ್ಲಿ ನೋಡಿದಾಗ ಏನಿಸುತ್ತಪ್ಪ ಅಂತಂದರೆ, ಇವರಿಗೆ ಊಟ ಬಟ್ಟೆ ಕೊಡೋದ್ರ ಜೊತೆಗೆ ಖುಷಿನೂ ಕೊಡುವಂಥದ್ದು ಆಗಬೇಕು. ಯಾಕೆಂದರೆ ಎಲ್ಲೋ ಒಂದು ಕಡೆ ಜೈಲ್ ಥರ, ಒಂದು ಕಡೆ ಹಾಸ್ಟೆಲ್ ಥರ, ಒಂದು ಕಡೆ ಕೂರಿಸೋದಕ್ಕಿಂತ ಈಗ ಸ್ವತಂತ್ರವಾಗಿ ಇವ್ರು ಓಡಾಡ್ತಾ ಇರ್ತಾರೆ. ಸ್ವತಂತ್ರ ಹಕ್ಕಿಗಳು ನೋಡ್ತಾರೆ, ಪಕ್ಷಿಗಳು ನೋಡ್ತಾರೆ, ಪ್ರಾಣಿಗಳು ನೋಡ್ತಾರೆ. ಸರ್, ಇವಾಗ ಇವರು ಮಲಗೋದಂಥ ಜಾಗ ಮತ್ತು ನೋಡಿ, ಆ ಎದುರುಗಡೆ ಎಲ್ಲ ಲೇಡೀಸ್ ಮಲಗ್ತಾರೆ. ಸೊ ಈ ಸೈಡೆಲ್ಲ ಜೆಂಟ್ಸ್ ಮಲಗ್ತಾರೆ. ಈ ಸೈಡೆಲ್ಲ ಜೆಂಟ್ಸು, ಈ ಕಡೆ ಲೇಡೀಸು. ಸೊ ಹಾಗಾಗಿ ಲೇಡೀಸ್ ಒಂದು ಕಡೆ, ಜೆಂಟ್ಸ್ ಒಂದು ಕಡೆ. ಊಟ ಎಲ್ಲ ಇಲ್ಲೇ ಒಂದೇ ಕಡೆನಾ ಸರ್? ಊಟಕ್ಕೆ ಇದು ಊಟದಲ್ಲು ನೀವು ನೋಡ್ಬೋದು, ಬನ್ನಿ. ಇದು ಊಟದಲ್ಲಿ ಇವರಿಗೆ. ಓಕೆ. ಇವರೆಲ್ರಿಗೂ ಸೊ ಒಂದು ನೆಲದ ಮೇಲೆ ಕೂತ್ಕೋಬಾರ್ದು ಅನ್ನೋವಂಥ ಕಾರಣಕ್ಕೆ ಇದೆಲ್ಲ ಇಷ್ಟು ಇವ್ರಿಗೆ ಊಟದಾಲ್ ಮಾಡಿದ್ದೀವಿ. ಹಾಗಾಗಿ ಹೊರಗಡೆಯಿಂದ ಬಂದವ್ರಿಗೆ ಕೊರತೆ ಇರಬಾರ್ದಲ್ಲ ಸರ್. ನಾವು ಒಂದು ಚೇಂಜಸ್ ಕಾಣಬೇಕು. ನಾವು ರಸ್ತೆಯಲ್ಲಿ ಇದ್ದಾಗ ಹೇಗಿದ್ವಿ, ಈಗ ಒಳಗೆ ಬಂದಾಗ ಹೇಗಿರ್ತೀವಿ ಅನ್ನೋ ಒಂದು ಬದಲಾವಣೆಗೋಸ್ಕರ ಈ ಸಿಸ್ಟಮ್ನ ಮಾಡಿದ್ದೀವಿ. ಓಕೆ ಸರ್, ಈಗ ಒಂದೊಂದು ಕೋಣೆಗಳಿಗೆ ಹೋಗಿ ಒಬ್ಬೊಬ್ರು ವಿಚಾರಿಸೋಣ. ಖಂಡಿತ ಸರ್, ಖಂಡಿತ. ಇವಾಗ ತಾವು ಗ್ರೌಂಡಲ್ಲೆಲ್ಲ ವಿಚಾರಣೆ ಮಾಡ್ಕೊಂಡ್ರಿ. ಇವಾಗ ಲೇಡೀಸ್ ಕೊಠಡಿ ಅಂದರೆ ಅವ್ರು ಎಲ್ಲಿ ಮಲಗ್ತಾರೆ ಅನ್ನುವಂಥದ್ದನ್ನು, ಹೇಗೆ ಮಲಗ್ತಾರೆ ಮತ್ತು ಅವ್ರು ಹೇಗಿರ್ತಾರೆ, ರಾತ್ರಿ ಸಮಯ ಹೇಗೆ ಕಳೀತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸರ್. ಹೌದು ಸರ್, ಇವರೆಲ್ಲ ವಿಶ್ರಾಂತಿ ತಗೊಳ್ತಾರೆ. ಇವರು ಕೂತ್ಕೊಳ್ಳಿಕ್ಕೆ ಮತ್ತು ಅವರು ಟೈಮ್ ಪಾಸ್ಗೆ ಮಾತಾಡಲಿಕ್ಕೆ ಮತ್ತು ಓಡಾಡಲಿಕ್ಕೆ ಒಂದೇ ಕಡೆ ಕುಳಿತುಕೋಬಾರ್ದಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಗ್ರೌಂಡನ್ನ ನಾವು ತಮಗೆ ಪರಿಚಯಿಸ್ತಾ ಇದ್ದೀವಿ. ಹಾಗೆ ಒಳಗಡೆ ಇದೆ ಎಂಟ್ರೆನ್ಸು. ಇದು ಬಂದು ಬಡವರ ಆಶ್ರಮ, ಲೇಡೀಸ್ ಮಲಗೋ ಕೊಠಡಿ. ಇದು ಇವರು ಲಕ್ಷ್ಮಿ ಅಂತೇಳಿ ತೆಲುಗುನಲ್ಲಿ ಮಾತಾಡ್ತಾರೆ. ಇವರು ಅಲ್ಲಿ ಒಂದು 3.5 ವರ್ಷ ಆಯಿತು ಇವರು ಇಲ್ಲಿಗೆ ಬಂದು. ಸೊ ಇವರು ಕುಂಬಳಗೂಡು ಪೊಲೀಸ್ ಠಾಣೆಯಿಂದ ಬಂದಿರ್ತಾರೆ. ಸೊ ಅವಾಗಿಂದ ನಾವು ಇವ್ರ ಆರೈಕೆನ ನಾವೇ ಮಾಡ್ತಾಯಿದ್ದೀವಿ. ಆಶ್ರಯ ಕೂಡ ಅವರು ಕೊಟ್ಟಿದ್ದೀವಿ. ಸರ್, ಇವರು ರಸ್ತೆ ಬದಿಯಲ್ಲಿ ಪಾಪ ಮಹಿಳೆಯರಾಗಿರೋದ್ರಿಂದ ಹೇಳ್ಬಾರ್ದು, ಭಿಕ್ಷೆ ಬಿಡ್ತಾ ಇರ್ತಾರೆ. ಸೊ ಇವರಿಗೆ ಮಲಗಲಿಕ್ಕೆ ಜಾಗ ಇರಲ್ಲ. ಮತ್ತು ಅವ್ರಿಗೆ ಯಾವುದೇ ಅವ್ರಿಗೆ ಸ್ವಂತ
ಒಂದು ಸ್ಥಳ ಇರಲ್ಲ, ಮತ್ತು ಮಕ್ಕಳು ನೋಡ್ಕೊಂಡಿರಲ್ಲ ಅನ್ನೋದಕ್ಕಿಂತ ಇವರೇ ಮಕ್ಕಳು ಹೊಂದಾಣಿಕೆ ಆಗಿರಲ್ಲ, ಸಾಕಷ್ಟು ಸಮಸ್ಯೆಗಳು ಇವರಿಂದನೇ ಉದ್ಭವ ಆಗುತ್ತೆ. ಹಾಗಾಗಿ ರಸ್ತೆ ಬದಿನಲ್ಲಿರ್ತಾರೆ. ಅಂಥವ್ರನ್ನ ಸಾರ್ವಜನಿಕರು ಮತ್ತು ಪೊಲೀಸರ ಸಹಕಾರದಿಂದ ಒಂದು ಸ್ಟೇಷನ್ ಇನ್ಫಾರ್ಮ್ ಮಾಡಿ ಸ್ಟೇಷನ್ ಮುಖಾಂತರನೇ ನಾವು ನಮ್ಮ ಒಂದು ಸಂಸ್ಥೆಗೆ ಕರ್ಕೊಂಬರ್ತೀವಿ ಸರ್. ಎಷ್ಟು ವರ್ಷ ಆಯ್ತು 3.5 ವರ್ಷ ಆಗಿದೆ ಈಕೆ ಬಂದು. ನಿಮ್ಮ ಆಶ್ರಮ ಸ್ಟಾರ್ಟ್ ಆಗಿ ಸ್ವಲ್ಪ ದಿನಕ್ಕೆ ಸ್ವಲ್ಪ ದಿನಕ್ಕೆ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈಗ ಹೆಂಗೆ ಆರೋಗ್ಯದಲ್ಲಿ ಸುಧಾರಿಸ್ಕೊಂಡು ನೀವೇ ನೋಡ್ಬೋದು ಸರ್, ಇವ್ರು ಆ್ಯಕ್ಚುಲಿ ರಸ್ತೆ ಬದಿನಲ್ಲೆಲ್ಲ ಸೊ ಭಿಕ್ಷೆನ ಬೇಡ್ತಾ ಇದ್ದಂಥವ್ರು. ಈಗ ಮಾತಾಡಲ್ಲ, ಮಾತಾಡ್ತಾರೆ, ಮಾತಾಡ್ಸ್ಬೋದು ತಾವು. ನನಗೆ ತೆಲುಗು ಬರಲ್ಲ, ತೆಲುಗು. ಇವ್ರ ಹೆಸರು ಭಾಗ್ಯಲಕ್ಷ್ಮಿ ಅಂತೇಳಿ ಹೇಳಿ. ಸೊ ಇವ್ರನ್ನ ಮಕ್ಕಳಿದ್ದಾರೆ ಸರ್, ಮಕ್ಕಳು ಮತ್ತು ಸೊಸೆ ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಸೊ ಬಹಳ ಚೇಷ್ಟೆ. ಸೊ ಇವರಿಂದ ಆ ಒಂದು ಕುಟುಂಬ ಹಾಳಾಗ್ತಾ ಇದೆ. ಅಂದರೆ ಸೊಸೆ ಮತ್ತು ಮಗನ ಸಂಬಂಧ, ಮೊಮ್ಮಕ್ಕಳುಗಳ ಸಂಬಂಧ ಕಲಹಗಳು ಶುರುವಾಗಿದೆ. ಸೊ ಇವರು ಮಗ ಇರೋದು 2ನೇ ಫ್ಲೋರ್ನಲ್ಲಿ. ಸೊ ಮೆಕ್ಯಾನಿಕ್ ಶಾಪಲ್ಲಿ ಲೇಬರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಬಂದು ಕೇಳ್ಕೊಂಡಾಗ ನಾನು ಅವ್ರಿಗೆ ಒಂದು ಆಶ್ರಯ ಕೊಟ್ಟಿದ್ದೀನಿ ಸರ್. ಅಜ್ಜಿ ಎಲ್ಲಿಂದ ಬಂದಿರೋದು ನೀವು? ನಾವು ಅದೇ ಬೆಂಗಳೂರು. ಆ ಮಕ್ಳೇನ್ ಮಾಡ್ತಾವ್ರೆ? ನಮ್ಮ ಮಗ ಕಾರ್ ಡ್ರೈವರ್, ಮೆಕ್ಯಾನಿಕ್, ಕಾರ್ ಮೆಕ್ಯಾನಿಕ್. ಓಕೆ ಓಕೆ. ಯಾಕೆ ಬಿಟ್ಟು ಬಂದ್ರಿ ಅವ್ರನ್ನ? ಅವ್ರು ಇಲ್ಲಿ ಹಾಸನ ಮತ್ತಲ್ಲ ನೀರು ಹೇಳ್ತಾರೆ. ನೀವೇನು ಚೇಷ್ಟೆ ಮಾಡಿದ್ರಾ? ನಾನು ಏನು ಮಾಡಿಲ್ಲಪ್ಪ, ಹಂಗೆ ಇದ್ದೀನಿ ಸುಮ್ಮನೆ. ಹೌದಾ? ಏನು ನಂದು ಕೂಡ ದುಡ್ಡು ಪೋಸ್ಟ್ ಆಫೀಸಲ್ಲಿ ಬಂತು, 3,000. ಅದು ಕೂಡ ಎತ್ಕೊಂಡು ನನ್ನ ಕೈಲೂ 10 ರೂಪಾಯಿ ಕೊಟ್ಟಿಲ್ಲ. ನಾನೇನು ಮಾಡಿ ಇವಾಗ ಅಪ್ಪದೇ ನೋಡ್ತಾರೆ, ಅಪ್ಪದೇ ನನ್ನ ನೋಡ್ತಾರೆ. ಈಗ ಹೆಂಗ್ ಚೆನ್ನಾಗಿದ್ದಾರೆ ಇಲ್ಲಿ? ಇಲ್ಲಿ ಚೆನ್ನಾಗಿ ಇದ್ದೀನಿ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ? ಎಲ್ಲ ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡ್ತೀರಾ? ತಿಂತೀನಿ ಮಾಡ್ತೀನಿ. ಏನು ಈ ಚಳಿ ತಡಿಯೋಕ್ಕಾಗಲ್ಲ. ಸುಟ್ರು ಇಲ್ಲ, ಕಾಟನ್ ಸೀರೆ ಒಂದಿಲ್ಲ. ನಾನು ಎಲ್ಲರ ಹತ್ರ ಹೇಳಿದೆ, ಅಯ್ಯ ಹತ್ರ ಕೇಳಿನಾಗ ಅಯ್ಯ ಯಾವಾಗ ನಾಳೆ ಬಂದ ಕೊಡ್ತಾರೆ. ನಾನು ಯಾವಾಗ ನಾಳೆ ಬಂದ್ರೆ ಒಂದು ಕೊಡ್ರೆ ಇನ್ನ ಕೊಡ್ತಾರೆ. ಹೊಸದು ಬೇಡ, ಹಳೇದಾದ್ರು ಒಂದು ಕೊಟ್ಟು ನೋಡ. ಜನಗಳು ಯಾರಾದ್ರೂ ಇದು ಮಾಡ್ತಾರೆ. ಅಮ್ಮ ಮಕ್ಕಳ ಹತ್ರ ಹೋಗ್ಬೇಕು ಅಂತ ಅನ್ಸಲಿಲ್ವಾ? ಮಕ್ಕಳ ಜೊತೆ ಇರ್ಬೇಕು ಅಂತ ಅನ್ಸ್ಲಿಲ್ವಾ? ಯಾರು ಅವ್ರು? ನೀವೇ ನನ್ನ ಮಕ್ಕಳು, ನೀವೇ ನನ್ನ ನೋಡ್ತೀರಾ, ಊಟ ಹಾಕ್ತೀರಾ, ಮಲ್ಗಕ್ಕೆ ಜಾಗ ಕೊಡ್ತೀರಾ. ಇನ್ನೇನು ಮಕ್ಕಳು? ಅದೇ 3,000 ಬಂತು ನಂದು ಪೋಸ್ಟ್ ಆಫೀಸಲ್ಲೇ. ಅದಕ್ಕೆ ಇಸ್ಕೊಂಡ್ಬಿಟ್ಟಾಗ ತಲೆಗೆ ಒಂದು ಬಟ್ಟೆ ಇಲ್ಲ, ಒಂದು ಸೊಟ್ರು ಇಲ್ಲ, ಒಂದು ಕಾಟನ್ ಸೀರೆ ಇಲ್ಲ, ಎಲ್ಲ ಕಾಸು ಕಿತ್ಕೊಂಡ್. ಅಂದ್ರೆ ಅವ್ರು ಚಿಕ್ಕವರಿದ್ದಾಗ ನೀವೆಲ್ಲ ಬೆಳೆಸಿದ್ರಿ ಅವ್ರನ್ನ? ಅಯ್ಯೋ, ಮನೆಗೆ ಕೆಲ್ಸಕ್ಕೆ ಹೋಗಿ ಅವ್ರು ಕೊಡೋದೆಲ್ಲ ತಂದು ಹಾಕಿ ನಮ್ಮ ಗಂಡ ಕುಡ್ಕ ಅವನು ಮನೆಗೆ ಬರೋದೇ ಇಲ್ಲ. ಎಲ್ಲ 2 ಮನೇಲಿ ಮನೆ ಕೆಲಸ ಮಾಡಿ ಅದು ಅವ್ರು ಕೊಡೋದೆಲ್ಲ ತಂದು ಕೊಟ್ಟು ಮಕ್ಕಳ ಸಾಕಿದೆ. ಇವಾಗ ನಮ್ಮ ನೋಡಿ ನಿಮ್ಮನೆ ಆಶ್ರಮಕ್ಕೆ ಹಾಕ್ಬಿಟ್ಟಿದ್ದಾರೆ. ಏನಪ್ಪ? ನಿಮ್ಮನೆ ಆಶ್ರಮಕ್ಕೆ ಹಾಕ್ಬಿಟ್ಟಿದ್ದಾರೆ ಅಂದೆ. ಕಟ್ಟಿಬಿಟ್ಟಾಗ ಇವಾಗ ಅಪ್ಪ ಅದೇ ನೋಡ್ತಾರೆ, ಅವರೇ ನನಗೆ ಏನು ಬೇಕು. ನೀವು ಮಕ್ಕಳ ಜೊತೆ ಸ್ವಲ್ಪ ತಗ್ಗಿ ಬಗ್ಗೆ ಇದು ಮಾಡ್ಬೇಕು ಅಂದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕಲ್ವಾ? ನೀವು ವಯಸ್ಸಾದ್ಮೇಲೆ ಅಯ್ಯೋ ಆಟ ಮಾಡ್ತೀರಾ ಅನ್ಸುತ್ತೆ. ಅದೆಲ್ಲ ಸುಮ್ಮನೆ ನಿಮ್ಮ ಹತ್ರ ಸುಳ್ಳು ಹೇಳೋದು. ನಾ ದೇವರ ಸತಿ ಆಟ ಮಾಡೋದೇ ಇಲ್ಲ, ಮಾಡಿಲ್ಲ, ನಾನೇನು ಮಾಡಿಲ್ಲ. ಓಕೆ, ಈಗ ಇಲ್ಲಿ ಹೇಗೆ ನೋಡ್ಕೊತಾ ಇದ್ದಾರೆ? ಚೆನ್ನಾಗಿದ್ದೀರಾ ಒಟ್ಟಲ್ಲಿ? ಇಲ್ಲ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅದೇ ಅಪ್ಪ ಬರ್ತಾರೆ, ಒಂದು ತಲೆಕಿ ಕೂಡ ಕಟ್ಟೆ ಇಲ್ಲ. 3,000 ಪೋಸ್ಟ್ ಆಫೀಸಲ್ಲಿ ಎತ್ತನ. ಅಲ್ಲ ಅದು ಬಿಡಿ, 3,000 ಬಿಡಿ, ಅದು ಅಲ್ಲಿ ಆಗಿದ್ ಮಕ್ಳ ಜೊತೆ ಬಿಡಿ. ಇವಾಗ ಚೆನ್ನಾಗಿ ಊಟ ಉಟ್ಕೊಂಡು ಆರಾಮಾಗಿ ಇರೋದಿರಲ್ವಾ? ಇಲ್ಲ ಇದೀನಿ. ತಲೆಗೆ ಒಂದು ಬಟ್ಟೆ ಕೊಡ್ತಾರೆ. ಇಲ್ಲ ಅಂದ್ರೆ ಒಂದು ಕಾಟನ್ ಸೀರೆ ಕೊಡ್ತಾರೆ, ಅದೆಲ್ಲ ಕೊಡ್ತಾರೆ. ಇಲ್ಲಿ ಇದೆಯಲ್ಲ ಬಟ್ಟೆ, ಇದು ಇಲ್ಲ, ಇದು ತಲೆ ಕಟ್ಟದು. ಇವಾಗ ಅಯ್ಯ ಬರ್ತಾರೆ, ಕಟ್ಟಬಾರ್ದು. ನಾನು ಇದು ತಲೆ ಕಟ್ಟದು. ಕಟ್ಕೊಳ್ಳಿ ಅದ ತಲೆ ಕಟ್ಟದು. ಹಿಂಗೆ ಕಟ್ಕೊಳ್ಳಿ. ಸರ್ ಹೇಗೆ ಸರ್ ಇವರೆಲ್ಲ? ಸರ್ ತಾವು ನೋಡ್ತಾ ಇರ್ತೀರಾ, ಪಾಪ ವಯಸ್ಸಾದವರು, ಅವ್ರದ್ದೇ ಆದಂಥ ಒಂದು ತಲೆನೇ ಎಲ್ಲ ಐತೆ. ಮಕ್ಕಳೇ. ಬಟ್ ಇರ್ಲಿ ಬಿಡಿ, ಬರೋಲ್ಲ. ಇಲ್ಲ, ನೀವೇ ನನಗೆ ಒಂದು ತಲೆಗೆ ಒಂದು ಬಟ್ಟೆನ ಸೋಟ್ರು ಕೊಡಿ, ಇಲ್ಲಾಂದ್ರೆ ಒಂದು ಕಾಟನ್ ಸೀರೆ ಹಳೇವು ಕೊಟ್ಟಾಳ. ಆಯ್ತು, ಕೊಡ್ತಾರೆ. ಆಯ್ತು.
ಈ ಕಡೆ ಸರ್ ಇವರು ಇವ್ರಿಗೆ ಹಿಂದಿ ಇವ್ರಿಗೆ ಮಾತು ಬರಲ್ಲ, ಅವ್ರಿಗೆ ಮಾತು ಬರಲ್ಲ. ಇವ್ರು ಎಲ್ಲಿ ಸಿಕ್ಕರು ಇವರು? ಸರ್ ಇವರು ಬಂದು ಕೆಂಗೇರಿ ಪೊಲೀಸ್ ಸ್ಟೇಷನ್ ಸರಹದ್ದಿನಲ್ಲಿ ಸಿಗ್ತಾರೆ. ಇವ್ರಿಗೆ ಮಾತು ಬರಲ್ಲ, ಇವನ್ ತಾಯಿಗೆ ಮೂಗಮ್ಮ ಅಂತ ಎಲ್ಲಿ ಅಂತ ಒಂದು 5 ಸರಿ ಕರ್ಕೊಂಡು ಹೋಗಿದ್ದೀನಿ ಸರ್. ಸುಮಾರು ಏರಿಯಾಗಳು ಸುತ್ತಿಸಿದ್ದೀನಿ. ಅವ್ರು ತೋರಿಸೋದೆಲ್ಲ ಜೋಪ್ಡಿಗಳಲ್ಲಿ, ಬಟ್ ಬೀಗ ಹಾಕಿರೋ ಮನೆ ತೋರಿಸ್ತಾರೆ. ಬಟ್ ಅವ್ರಿಗೆ ಏನು ಗೊತ್ತಾಗ್ತಿಲ್ಲ. ಎಲ್ಲ ಗೊತ್ತಿದೆ ಸರ್. ಬಟ್ ಅವ್ರಿಗೆ ಇಲ್ಲಿಗೆ ಬಿಡಿ ನಾನು ಹೋಗ್ತೀನಿ ಅಂತಾರೆ, ಕರ್ಕೊಂಡೋಗಿ ಅಲ್ಲಿ ಆ ಒಂದು ಬೀಗ ಯಾವ್ಯಾವ ಜೋಪಡಿಗಳೆಲ್ಲ ಹೋದ್ರೆ ಅಲ್ಲಿ ಬೀಗ ಹಾಕಿರೋ ಮನೆ ಅದನ್ನು ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ಈ ತಾಯಿ ನಮ್ಮಲ್ಲಿ ವಾಸ ಇಲ್ಲ. ಇದ್ದಾರೆ, ಅವ್ರನ್ನೇ ಕೇಳ್ಬೋದು. ಕೆಲವೊಂದು ವಿಡಿಯೋಗಳನ್ನ ತೋರಿಸ್ತೀನಿ, ಅವ್ರಿಗೆ ಬಂದಾಗ ಹೇಗಿದ್ರು, ಈಗ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಎಲ್ಲ ಅರ್ಥ ಆಗುತ್ತೆ. ಸಂತೋಷವಾಗಿದ್ದೀರಾ? ಊಟ ಬರುತ್ತೆ ಆರಾಮ್ಸೆ, ಊಟ ನಿದ್ದೆ ಎಲ್ಲ ಚೆನ್ನಾಗಿದೆ. ಅಳ್ತಾ ಇದ್ದೀರಾ? ಚೆನ್ನಾಗಿ ನೋಡ್ಕೋತಾರೆ ಅವರು, ಚೆನ್ನಾಗಿ ನೋಡ್ಕೋತಾರೆ. ಇವರು ಮಂಗಳಮ್ಮ ಅಂತೇಳಿ ಮಂಗಳಮ್ಮ ಇಲ್ಲೇ ಬಂದ್ಬಿಡ್ರಿ. ಇರಲಿ ಕೂತ್ಕೊಳ್ಳಿ. ಎಲ್ಲಿ ಇವರು? ಇವರು ಬಂದು ಸರ್ ಇಲ್ಲಿ ಕೈಲಾಸ ನಗರ ಅನ್ನೋ ಕಡೆ ಸಿಗ್ತಾರೆ. ಸೊ ಸಂಪೂರ್ಣ ಮಾನಸಿಕ ಅಸ್ವಸ್ಥೆ. ಇಲ್ಲಿಗೆ ಬಂದಾಗ ಒಂದು 30 ಸೆಕೆಂಡು 40 ಸೆಕೆಂಡು ಇವ್ರ ಮೈ ಮೇಲೆ ಬಟ್ಟೆ ಇಟ್ಕೊಳ್ತಾ ಇರಲಿಲ್ಲ. ಸೊ ಇವಾಗ ಅವ್ರಿಗೆ ಸಂಪೂರ್ಣ ಜ್ಞಾನೋದಯ ಆಗಿದೆ. ಬಟ್ ಅವ್ರಿಗೆ ಮೆಡಿಷನ್ನು ಕೂಡ ಕೊಡಿಸಿದ್ದೀವಿ, ಅವರಿಗೆ ಆ ರೋಗಕ್ಕೆ ತಕ್ಕಂಥ ಮೆಡಿಷನ್ಗಳನ್ನೆಲ್ಲ ಕೊಡಿಸಿದ್ದೀವಿ. ಸೊ ಇವಾಗ ಅವ್ರನ್ನೇ ನೀವು ಮಾತಾಡ್ಸ್ಬೋದು ಸರ್. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿಂದ ಬಂದ್ರಿ? ಅಯ್ಯಪ್ಪ ಬೆಟ್ಟದಿಂದ. ಅಯ್ಯಪ್ಪ ಬೇಕ್ರಿ, ಬೆಂಗಳೂರೇನಾ? ಬೆಂಗಳೂರಿಂದ ಬಂದ್ರಾ? ಬೆಂಗಳೂರೇ. ಅಯ್ಯಪ್ಪ ಬೆಟ್ಟದಿಂದ ಐನ್ಗುಡಿಗೆ ಬಂದಿದ್ದೆ. ಅಯ್ಯಪ್ಪ ಬೆಟ್ಟದಿಂದ ಐನ್ಗುಡಿಗೆ ಬಂದಿದ್ರಿ? ಓಕೆ ಓಕೆ. ಐನ್ಗುಡಿಯಿಂದ ಎಂಟ್ರನ್ ಸ್ವಾಮಿ ದೇವಸ್ಥಾನದಲ್ಲಿದ್ದೆ. ಅಲ್ಲಿ ಇರೋ ಸಾಕು ಹೋಗು ಅಂತ ಹೇಳಿ ಕಳಿಸಿದ್ರು. ಯಾರು ಅರ್ಚಕ್ರ? ಪೊಲೀಸ್ನವರು ಆಶ್ರಮಕ್ಕೆ ಬರ್ರಿ ಅಂತ ಆಶ್ರಮಕ್ಕೆ ಬರ್ದು. ಅರ್ಚಕರು ಬೇಡ ಇಲ್ಲಿ ಸಾಕು, ಜಾಸ್ತಿ ದಿನ ಇರಬೇಡಿ ಅಂತ ಕಳಿಸಿದ್ರಾ? ಈಗ ನಿಮ್ಮ ಮಕ್ಕಳಿಲ್ಲ. ಸೊ ಗಂಡ ಇದ್ದಾರೆ, ಬೆಂಗಳೂರು ನಮ್ದು. ಗಂಡ ಇದ್ದಾರೆ? ಬೆಂಗಳೂರಲ್ಲಿ ಇದ್ದಾರೆ. ಅವ್ರು ನಿಮ್ಮ ನೋಡ್ಕೊಳ್ಳಿಲ್ವಾ ಚೆನ್ನಾಗಿ? ನಾನು ವಯಸ್ಸಾದ್ಮೇಲೆ ಅಯ್ಯಪ್ಪ ಬೆಟ್ಟದ ದೇವಸ್ಥಾನ ಮನೆ ಬಿಟ್ಟು ಹೋಗ್ಬಿಟ್ರಾ? ದೇವರ ದರ್ಶನಕ್ಕೆ ಬಂದಿದ್ದೆ. ಮನೆ ಬಿಟ್ಟು ಹೋಗಿದ್ದೆ. ಅವ್ರ ಪಾಡಿಗೆ ಅವ್ರಿದ್ರು, ನನ್ನ ಪಾಡಿಗೆ ನಾನಿದ್ದೆ. ಬಸ್ಸಲ್ಲಿ ಕರ್ಕೊಂಬಂದ್ರು, ತಪ್ಪಿಸ್ಬಿಟ್ಟು ಹೊಂಟೋದ್ರು. ಅವರೇ ತಪ್ಪಿಸ್ಬಿಟ್ಟು ಹೊಂಟೋದ್ರ? ಬಸ್ಸಲ್ಲಿ ಬಂದು ಎಲ್ಲರೂ. ಅಲ್ಲಿ ಅಯ್ಯಪ್ಪ ಗುಡಿ ಅಂತ ಅವ್ರದ್ದು. ನಾನು ಬೆಟ್ಟ ಹತ್ತಕ್ಕೆ ಹೋದೆ, ಅವರು ಅಯ್ಯಪ್ಪ ಗುಡಿಲಿ ಪ್ರಸಾದ ಇಸ್ಕೊಂಡು ಊರಿಗೆ ಹೊಂಟೋದ್ರು. ಇಲ್ಲ, ನಾನು ಒಬ್ಳೇ ಇರೋದು. ನಿಮ್ಗೆಲ್ಲ ಗೊತ್ತಾಗ್ತಿತ್ತು ಅವಾಗ ನಿಮ್ಮನ್ನ ಬಿಟ್ಟು ಹೋಗ್ತಾವ್ರೆ ಅಂತ? ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು. ಬಟ್ ನೀವು ಅವರಿಂದ ಹೋಗ್ಬೇಕು ತಾನೆ? ನೀವು ಬಂದೆ, ನಾನು ಅಲ್ಲಿ ಬರೋಕ್ಕೆ ಅವ್ರು ಬಿಡ್ಲಿಲ್ಲ. ಓಕೆ ಸರ್. ಈಗ ನಿಮಗೆ ಅವ್ರು ಎಲ್ಲಿಯವರು ಏನು ಗೊತ್ತಾಗಿಲ್ಲ ಸರ್? ಇವಾಗ ಅವರೇ ಅಡ್ರೆಸ್ ಹೇಳಿದ್ದಾರೆ. ಇವಾಗ ನಾನು ಒಂದು 15-20 ಸರಿ ಮತ್ತೆ ಪ್ರಶ್ನೆ ಮಾಡಿದ್ದೀನಿ. ಅವ್ರನ್ನ ಕೇಳಿ ಅವ್ರ ಅಡ್ರೆಸ್ ಹೇಳ್ತಾರೆ. ನಿಮ್ಮ ಅಡ್ರೆಸ್ ಯಾವುದು? ಸುಂಕುತ್ತಟ್ಟೆ, ಬೆಂಗಳೂರು, ಕೆಬ್ಬೆಹಳ್ಳ, ರಾಜೀವ್ ಗಾಂಧಿ ನಗರ. ಮನೆಯೆಲ್ಲ ಗೊತ್ತಾಗುತ್ತಾ ನಿಮಗೆ? ಓಕೆ. ಈಗ ಅವ್ರನ್ನ ಸಂಪರ್ಕ ಮಾಡಬೇಕು ಸರ್. ಈಗ ಅದನ್ನೇ ಅವ್ರಿಗೆ ಇನ್ನೂ ಒಂದಷ್ಟು ದಿನ ಇರಲಿ, ಆಮೇಲೆ ಸಂಪೂರ್ಣ ಅದೇ ಪಕ್ಕ ಅಡ್ರೆಸ್ಸೇ ಹೇಳ್ತಾ ಇದ್ರೆ ಸ್ವಲ್ಪ ಅವ್ರ ಪಕ್ಕ ಕರ್ಕೊಂಡು ಒಪ್ಕೊಂಡ್ರೆ, ಇಲ್ಲ ಅಂದ್ರೆ ನೋಡ್ಕೊಳ್ದೇ ಇರೋರ್ನು ಕರ್ಕೊಂಬಂದು ನಾನು ಇಲ್ಲಿ ನೋಡ್ಕೊಳ್ತಾ ಇದ್ದೀನಿ. ಈಗ ಉದಾಹರಣೆಗೆ ಒಂದು ತಾಯಿನ ಇಂಟ್ರ್ಯೂ ಮಾಡಿದ್ರಿ, ಆ ಇಂಟ್ರ್ಯೂನೆಲ್ಲ ಅಮ್ಮ ಹೇಳಿದ್ರು ಇಲ್ಲ ನಾನು ಕರೆಕ್ಟ್ ಆಗಿದ್ದೀನಿ, ಮಕ್ಕಳು ಸರಿ ಇಲ್ಲ ಅಂತ. ನಮ್ಗಿಲ್ಲಿ ಅರ್ಥ ಆಗುತ್ತೆ, ಇವ್ರು ಮಾಡೋ ಚೇಷ್ಟೆಗಳೆಲ್ಲ ನೋಡಿದಾಗ ಅರ್ಥ ಆಗುತ್ತೆ. ಬಟ್ ಹಂಗಂತ ಅವರು ಮಕ್ಕಳುಗಳು ಏನೋ ಅವ್ರನ್ನ ಮಕ್ಕಳು ತರ ಸರ್ ಪರಿಸ್ಥಿತಿ ಹೆಂಗಿರುತ್ತೆ ಇವಾಗ ನೋಡಿ, ಮದುವೆ ಆಗಿ ಮಕ್ಕಳು ಕಟ್ಕೊಂಡು ಅವ್ರನ್ನ ಕುಟುಂಬ ಸಾಕ್ತಾ ಇರ್ತಾರೆ. ಇಂಥವ್ರಿಂದ ಇಲ್ಲ ಗಂಡ ಹೆಂಡತಿ ಕ್ಲಾಶ್ ಆಗುತ್ತೆ, ಇಲ್ಲ ಅವರನ್ನು ಬಿಡಬೇಕು, ಇಲ್ಲ ಇವ್ರನ್ನ ಬಿಡಬೇಕು ಅಂಥ ಪರಿಸ್ಥಿತಿ ಬಂದಾಗ ಏನಾಗುತ್ತೆ, ಇಂಥವ್ರಿಗೆ ಯಾಕೆ ನಾವು ಬದುಕಿಗೆ ಒಂದು ದಾರಿ ಮಾಡಿಕೊಡ್ತೀವಿ ಅಂದರೆ, ಒಂದು ಆ ಕುಟುಂಬನೂ ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಈ ಒಂದು ತಾಯಿನೂ ಕೂಡ ಚೆನ್ನಾಗಿರ್ತಾರೆ. ಯಾಕೆ ಅವ್ರಿಬ್ರಿಗೂ ಕ್ಲಾಶ್ ಆಗೋದು ಮತ್ತು ಗಲಾಟೆಗಳಾಗೋದು, ಬೀದಿಗೆ ಬೀಳೋದು, ಅಂಥವ್ರಿಗೂ ನಾನು ಇಲ್ಲಿ ಆಶ್ರಯ ಕೊಟ್ಟಿದ್ದೀನಿ ಸರ್.
ಕೊಟ್ಟಿದ್ದೀನಿ. ಇವರು ಇವ್ರ ಹೆಸರು ಸಿಟಿ ಅವರು ಸಿಟಿಯವರು. ಯಾವ ಸಿಟಿ ನಿಮ್ಮದು? ಹಾಂ, ಊರೇ ಸಿಟಿ ಮಾರ್ಕೆಟ್ ಹತ್ರ. ಯಾಕೆ ಬಂದ್ರಿ ಮನೆ ಬಿಟ್ಟು? ಇವ್ರು ಇರ್ಕೊಂಡ್ ಬಂದವ್ರೆ ವಿಟನ್ಕಾಯಿ ಹಾಂ, ಆಳದ ಮನೆ. ಅದೇನು ಹೇಳ್ತಾರ ಅವ್ರಿಗೆ ಮನಸ್ಸು ವಿಟನ್ಕಾಯಿ ಅಂದ್ರೆ ಗೊತ್ತಾಗಲ್ಲ ಅಣ್ಣ. ಹೇಳಿ ಏನಂತ ಹೇಳಿ ನೀವು ಹೇಳಿ, ಗೊತ್ತಾಗಿಲ್ಲ ಹೇಳಿ. ವಿಟನ್ಕಾಯಿ ಅಂದ್ರೆ ಗೊತ್ತಾಗಲ್ಲ. ತೆಂಗಿನಕಾಯ? ಹಾಲು ಮನೆ, ನಮಗೂ ಗೊತ್ತಿಲ್ಲ. ಹಾಲು ಮನೆ ಬಿದ್ದೋಗೈತೆ ಬಂದೆ. ಮನೆ ಬಿದ್ದೋಗೈತಾ? ನಿಮ್ಮ ಅಣ್ಣ ತಮ್ಮ ನಾಗರಕಲ್ಲು ಆಳದ ಕಾಯಿ. ಆಳ್ ಮನೆ ಸರ್, ಅಂದ್ರೆ ಹಳೆ ಮನೆ. ನಮ್ಮ ಕಡೆ ಎಲ್ಲ ಹಾಳ್ ಮನೆ ಅಂತ ಜಾಗ ಕರೀತೀವಿ. ಎಲ್ಲ ಬಂದೆ. ಹಾಗಾಗಿ ಅಲ್ಲಿ ನನಗೆ ಇರೋಕ್ ಜಾಗ ಇರಲಿಲ್ಲ, ಬಂದ್ರಿ. ಅದಕ್ಕೆ ಇಲ್ಲಿ ಬಂದೆ. ಈಗ ಚೆನ್ನಾಗಿದ್ರ? ಇಲ್ಲಿ ಊಟ ಸಿಗ್ತಿದ್ಯಾ? ನಿಮ್ಮ ಸಂಬಂಧಿಕರು ಯಾರು ಇಲ್ವಾ? ಮನೆಯವರು, ಮಕ್ಕಳು, ಯಾರಿಲ್ಲ, ನಾವೊಬ್ಬರೇ. ತಂದೆ, ಅಕ್ಕ, ತಮ್ಮ ಯಾರು ಇಲ್ಲ? ಏನು ಓದಿದ್ರಿ ನೀವು? ನಾವು ಓದಿಲ್ಲಪ್ಪ, ನಾ ಬರೋರು. ಓದಿಲ್ಲ. ಮಕ್ಕಳು ಮಕ್ಕಳು ಆಶ್ರಮಗಳವ್ರೆ. ಹಾಂ, ಆಶ್ರಮ. ಅವರು ಆಶ್ರಮದಲ್ಲಿ ಇದ್ದಾರಾ? ಸರಿ, ಇವ್ರು ಮಕ್ಕಳಿಲ್ಲ ಸರ್. ಇವ್ರು ಬಂದು ಮಾರ್ಕೆಟ್, ಅವ್ರು ಹೇಳ್ತಾ ಇರೋದು ಅಡ್ರೆಸ್ ಕರೆಕ್ಟ್ ಆಗಿದೆ. ಆ್ಯಕ್ಚುಲಿ ಇಲ್ಲಿಗೆ ಬಂದಾಗ ಮಾನಸಿಕ ಅಸ್ವಸ್ಥೆ, ಇವಾಗ ಸ್ವಲ್ಪ ಕ್ಯೂರ್ ಆಗ್ತಾ ಇದ್ದಾರೆ, ಅಂದರೆ ಸಂಪೂರ್ಣ ಇನ್ನೂ ಇಲ್ಲ. ಒಂದು ಇಲ್ಲಿಗೆ ಬಂದಮೇಲೆ ಒಂದು 20-30% ಅವ್ರಿಗೆ ಇದಾಗ್ತಾ ಇದೆ. ಸೊ ಯಾರೂ ಇಲ್ಲ. ಆ ಮಾರ್ಕೆಟಲ್ಲಿ ಒಂದು ಪಾರ್ವತಿಪುರಂ ಅಂತಿದೆಯಲ್ಲ, ಅಲ್ಲಿ ಒಂದು ಸ್ಟೇರ್ ಕೇಸ್ ಒಳಗಡೆ ಮಲಗ್ತಾ ಇದ್ರು. ಸೊ ಹಾಗಾಗಿ ಒಂದು ಸಾರ್ವಜನಿಕರ ಸಹಾಯದಿಂದ ಅವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದೀವಿ.